ಹಲೋ ಫುಡೀಸ್, ವೆಲ್ಕಮ್ ಟು ಸೂರ್ಯಾಸ್ ಕಿಚನ್. ಈ ಸಮ್ಮರ್ಗೆ ಏನಾದರೂ ಕೂಲಾಗಿ ಹೆಲ್ದಿಯಾಗಿ ತಿನ್ಬೇಕನ್ನಿಸ್ತಿದೆಯಾ? ಹಾಗಾದರೆ ಈ ನಮ್ಮ ಕಸ್ಟರ್ಡ್ ಫ್ರೂಟ್ ಪುಡ್ಡಿಂಗ್ ರೆಸಿಪಿನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬೇಕಾಗುವ ಪದಾರ್ಥಗಳು: 4 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್, 2 ಟೇಬಲ್ ಸ್ಪೂನ್ ಸ್ಲೈಸ್ಡ್ ಬಾದಾಮಿ, 2 ಟೇಬಲ್ ಸ್ಪೂನ್ ಸ್ಲೈಸ್ಡ್ ಪಿಸ್ತಾ, 100 ಗ್ರಾಂ ಸಕ್ಕರೆ, ದಾಳಿಂಬೆ, 3 ಟೇಬಲ್ ಸ್ಪೂನ್ ರಸ್ಕ್ ಪೌಡರ್, 2 ಹೆಚ್ಚಿರುವ ಬಾಳೆಹಣ್ಣು, ಅರ್ಧ ಹೆಚ್ಚಿರುವ ಸೇಬು. ಮೊದಲಿಗೆ 1 ಲೀಟರ್ ಮಿಲ್ಕ್ನ ಬಾಯ್ಲ್ ಮಾಡ್ಕೋಬೇಕು. ಈಗ ಕಸ್ಟರ್ಡ್ ಪೌಡರ್ಗೆ ತಣ್ಣಗಿರುವ ಹಾಲು ಹಾಕಿ ಲಮ್ಸ್ ಬರ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಕಾದಿರುವ ಹಾಲಿಗೆ ಸಕ್ಕರೆ, ಕಸ್ಟರ್ಡ್ ಮಿಶ್ರಣ, ರಸ್ಕ್ ಪುಡಿ ಹಾಕಿ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಸೇಬು, ಬಾಳೆಹಣ್ಣು, ದಾಳಿಂಬೆ, ಬಾದಾಮಿ, ಪಿಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಕ್ಯಾರಮಲೈಸ್ ಮಾಡ್ಕೋಬೇಕು. ಈ ರೀತಿ ಕ್ಯಾರಮಲ್ನ ಬೇಕಿಂಗ್ ಬೌಲ್ಗೆ ಹಾಕೊಂಡು ಇದ್ರ ಮೇಲೆ ಕಸ್ಟರ್ಡ್ ಮಿಶ್ರಣನ ಹಾಕೋಬೇಕು. ಈ ರೀತಿ ಬೌಲ್ನ ಅಲ್ಯೂಮಿನಿಯಂ ಫಾಯಿಲ್ನಿಂದ ಕವರ್ ಮಾಡಿ 5 ಗಂಟೆಗಳ ಕಾಲ ಫ್ರೀಜ್ಗೆ ಇಡಬೇಕು. ಅಷ್ಟೇ ಕಣ್ರಿ, ಈ ರುಚಿಕರವಾದ ಫ್ರೂಟ್ ಕಸ್ಟರ್ಡ್ ಪುಡ್ಡಿಂಗ್ ಸವಿಯಲು ಸಿದ್ಧ. ಈ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿನ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.